ಕರ್ನಾಟಕ ಸರ್ಕಾರ 2 ವರ್ಷ ಪೂರೈಸಿದೆ ಅನ್ನುವಂತಹ ಕಾರಣದಿಂದ ವಿಜಯನಗರದಲ್ಲಿ 2 ವರ್ಷದ ಸಮಾವೇಶ ಮಾಡ್ತಾ ಇದ್ದಾರೆ. ಏನದು ಸಮರ್ಪಣಾ ಸಂಕಲ್ಪ ಏನೇನೋ ಹೇಳಿದ್ದಾರೆ. ಸಾಧನೆನಾ ಏನು ಸಿದ್ದರಾಮಯ್ಯನವರೇ? ಪತ್ರಿಕೆಯಲ್ಲಿ ಅಡ್ವರ್ಟೈಸ್ ಮೂಲಕ, ಸ್ಟೇಟ್ಮೆಂಟ್ಗಳ ಮೂಲಕ, ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಹೇಳ್ತಾರೆ. ನುಡಿದಂತೆ ಏನು ನಡೆದಿದ್ದೀರಿ ಅಂತನ್ನೋದು ಜನನೂ ನೋಡ್ತಾ ಇದ್ದಾರೆ. ನಿಮ್ಮೊಬ್ಬ ಮಂತ್ರಿ ಕೇಳ್ತಾರೆ, ಇದೇನು ತಿಂಗಳ ಕೊಡೋದಕ್ಕಿದೆ ಸಂಬಳನ ಅಂತ. ಇವ್ರು ನುಡಿದಂತೆ ನಡೆಯೋದು. ರಾಯರೆಡ್ಡಿಯವರು ಹೇಳ್ತಾರೆ, ಕರ್ನಾಟಕ ಫೈನಾನ್ಷಿಯಲ್ ಕಂಡೀಷನ್ ಭಾಳ ಕಠಿಣ ಇದೆ ಅಂತ ಒಮ್ಮೆ ಹೇಳಿದ್ದಾರೆ. ಇಡೀ ದೇಶದಲ್ಲಿ ಕರಪ್ಷನ್ನು, ವರ್ಗಾವಣೆ ದಂಧೆ ಕರ್ನಾಟಕದಲ್ಲಿ ಜೋರಾಗಿದೆ. ವರ್ಗಾವಣೆ ಒಂದು ಉದ್ಯೋಗ ಆಗಿದೆ. ರಾಯರೆಡ್ಡಿ ಹೇಳಿದ್ದು. ಆ ನಂತರ ಅನೇಕ ಜನ MLAಗಳು ಇದರ ವಿರುದ್ಧ, ಅಂದರೆ ಇದರ ಗ್ಯಾರಂಟಿ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು DK ಶಿವಕುಮಾರ್ ಅವರು ನಿನ್ನೆ ಯಾವಾಗೋ ಹೇಳಿದ್ದಾರೆ, ಪ್ರತಿ ತಿಂಗಳ ಕೊಡ್ತೀವಿ ಅಂತ ಯಾರು ಹೇಳಿದ್ರು ಅಂತಾರ. ಒಬ್ಬರು ಹೇಳ್ತಾರೆ ಗೃಹಲಕ್ಷ್ಮಿ ಸಂಬಳನ ಇದು ಅಂತ, ಸ್ಯಾಲ್ರಿನ ಇದು ಅಂತ ಕೇಳ್ಯಾರ. ನೀವು ಮೊದಲೇನು ಹೇಳಿದ್ರಿ? ಕಾಕಾ ಪಾಟೀಲ್ ನಿನಗೂ ಫ್ರೀ, ಮದೇವಪ್ಪ ನಿನಗೂ ಫ್ರೀ, ನಿನಗೂ ಕೊಡ್ತೀನಿ 2,000 ರೂಪಾಯಿ ಹೇಳಿದ್ದಿರ್ತಾನೆ. ಈಗೇನು ಹೇಳ್ತಾ ಇದ್ದೀರಿ? ಆ ರಾಜು ಕಾಗೆ ಅಂತ MLA ಇದ್ದಾರೆ, ಅವ್ರು ಹೇಳಿದ್ರು ಇದು ಬಂದ್ ಮಾಡಿಬಿಡ್ರಿ ಇದನ್ನ ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ಯಾರೋ ಬಳ್ಳಾರಿ ಹತ್ರ ಒಬ್ಬರ ಹೊಸಪೇಟೆ MLAನೇ ಹೇಳಿದ್ರು, ನಮ್ಮ ಕಡೆ ಏನೇನೇನೇನೋ ಡೆವಲಪ್ಮೆಂಟ್ ಕೆಲಸ ಆಗ್ತಾ ಇಲ್ಲ ಅಂತ. ಹಾಗಾಗಿ ಇದರ ಸಂಭ್ರಮನ ಯಾವುದರ ಸಂಭ್ರಮ ಮಾಡ್ತಾ ಇದ್ದೀರಿ ಅಂತ ಸ್ವಲ್ಪ ಸ್ಪಷ್ಟಪಡಿಸಿದರೆ ಒಳ್ಳೆಯದು. ಮಿತಿಮೀರಿ ಸಾಲ ಮಾಡಿದ್ದು ಸಂಭ್ರಮನ, 48 ಐಟಮ್ಗಳ ಮೇಲೆ ಟ್ಯಾಕ್ಸ್ ಹಾಕಿ ದುಬಾರಿ ಮಾಡಿದ್ದು ಸಂಭ್ರಮನ, ಆ 48ರಲ್ಲಿ ಡೀಸೆಲ್ ಪೆಟ್ರೋಲ್ 3 ಸರ್ತಿ ಬೆಲೆ ಜಾಸ್ತಿ ಮಾಡಿದ್ರಿ, ಅದು ಸಂಭ್ರಮನ. ಹಾಲು ರೈತರಿಗೆ ಕೊಡಕ್ಕೆ ವಿರೋಧ ಮಾಡ್ತಾರಂತೆ. ರೈತರಿಗೆ ಎಷ್ಟು ಕೊಟ್ಟಿದ್ದೀರಿ? ರೈತರಿಗೆ ಕೊಡ್ತಾ ಇರುವಂಥ ಸಹಾಯಧನ ಬಿಡುಗಡೆ ಮಾಡಿಲ್ಲ. ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲಿ ಸ್ಯಾಲ್ರಿ ಆಗಿಲ್ಲ, ತಿಂಗಳ ಸಂಬಳ ಆಗಿಲ್ಲ ಎಂಪ್ಲಾಯೀಸ್ಗೆ. ಹಾಲು, ಆಲ್ಕೋಹಾಲು, ನೀರು, ವಿದ್ಯುತ್ತು, ಪೆಟ್ರೋಲು, ಡೀಸೆಲ್ ಸೇರಿದಂತೆ 48 ಐಟಮ್ಗಳ ಬೆಲೆ ಏರಿಕೆ ಮಾಡಿದ್ರು. ಇವೆಲ್ಲ ಲಿಸ್ಟ್ ಕೊಟ್ಟಿವಿ, ಇದಕ್ಕೆ ಒಮ್ಮೆ ಉತ್ತರ ಕೊಟ್ಟಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.